ಪುಷ್ಪ ಟು ಸಿನಿಮಾದ ಪರಿಶ್ರಮ ರಿಲೀಸ್ ಆದ್ಮೇಲೆ ಗೊತ್ತಾಗುತ್ತೆ ಆ ಹೌದು. ಆರ್ಭಟ ಹೆಂಗಿತ್ತು ಅಂತ ಹೇಳ್ಬಿಟ್ಟು. ಹೌದು. ಒಂದ್ ಕಡೆ ರಿಲೀಸ್ ಆಗಿ ಸಕ್ಸಸ್ ಆಗ್ತಿರುವಂತ ಖುಷಿ ಆದ್ರೆ ಇನ್ನೊಂದ್ ಕಡೆ ಅಲ್ಲು ಅರ್ಜುನ್ ಅವ್ರು ಅರೆಸ್ಟ್ ಆಗ್ತಾರೆ. ಸೊ ಒಂದು ಸಿನಿಮಾವನ್ನ ನೋಡಕ್ ಬಂದಿರುವಂತಹ ತಾಯಿ ಮಗು ಇಬ್ರು ಕಾಲ್ ತುಳ್ಕೋಕ್ ಒಳಗಾಗ್ತಾರೆ. ಹೌದು. ಸೊ ಆ ಒಂದು ಕೇಸಲ್ಲಿ ಅಲ್ಲು ಅರ್ಜುನ್ ಅವ್ರು ಅರೆಸ್ಟ್ ಆಗ್ತಾರೆ. ಆ ಒಂದು ಮೂಮೆಂಟ್ ಹೆಂಗಿತ್ತು ನಿಮ್ಗೆ? ಬಿಕಾಸ್ ಯಾಕಂದ್ರೆ ನೀವು ಒಬ್ಬ ಅದರಲ್ಲಿ ಮೈನ್ ಪಾತ್ರಧಾರಿ ಆಗಿರೋದ್ರಿಂದ ಒಂದ್ ಕಡೆ ಸಕ್ಸಸ್ನ ಎಂಜಾಯ್ ಮಾಡಕ್ ಆಗ್ತಿಲ್ಲ, ಇನ್ನೊಂದ್ ಹೌದು. ಕಡೆ ನನ್ನ ಜೊತೆ ಸ್ಕ್ರೀನ್ ಶೇರ್ ಮಾಡಿರುವಂತಹ ನಟ ಜೈಲ್ಗೆ ಹೋದಾಗ ಯಾವ ರೀತಿ ಬ್ಯಾಲೆನ್ಸ್ ಮಾಡಿದ್ರಿ? ಅದಾದ್ಮೇಲೆ ಇನ್ಸಿಡೆಂಟ್ ಆದ್ಮೇಲೆ ಅಲ್ಲು ಅರ್ಜುನ್ ಅವರನ್ನ ಭೇಟಿ ಮಾಡುವಂತ ಪ್ರಯತ್ನ ಮಾಡಿದ್ರಾ ಅಂತ? ಅದಾದ್ಮೇಲೆ ನಾನು ಭೇಟಿ ಮಾಡ್ದೆ. ಹ್ಮ್. ಇನ್‌ಫ್ಯಾಕ್ಟ್ ನೀವು ಹೇಳ್ದ ಹಾಗೆ ಒಂದು ಸಿನಿಮಾ ನಡೀತು. ಹ್ಮ್. ಅವತ್ತು ರಿಲೀಸಿನ ದಿನ ನಾನು ಕೂಡ ಹೋಗಿದ್ದೀನಿ. ಹ್ಮ್. ಫ್ಯಾನ್ಸ್ ಅಂದಾಗ ಕ್ರೇಜ್ ಇದ್ದೇ ಇರುತ್ತೆ. ಹ್ಮ್. ನಾನು ಎಕ್ಸ್‌ಪೆಕ್ಟ್ ಮಾಡಿರ್ಲಿಲ್ಲ. ಹ್ಮ್. ಅದು ಹ್ಮ್. ಫಸ್ಟ್ ಟೈಮ್ ನಾನು ಆ ಥರ ಒಂದು ಕ್ರೇಜನ್ನ ನಾನು ನೋಡಿದ್ದು. ಹ್ಮ್. ನಾನು ಕೂಡ ಜನರ ಮಧ್ಯದಿಂದಾನೇ ಹೋದೆ. ಹ್ಮ್. ಬಟ್ ಆ ಟೈಮಲ್ಲಿ ನೂಕು ನಕಲು. ನುಗ್ಗಾಟ ಅದಂತ ಅದ ಆ ಇದು ನೋಡ್ದಾಗ ಓಕೆ. ಬಹಳ ತಲೆ ಕೆಟ್ಟೋಗಿತ್ತು ಹ್ಮ್. ನನಗೆ. ಆ ಇದನ್ನ ನೋಡೋಣ, ಎಂಜಾಯ್ ಮಾಡೋಣ ಅಂತ ಅವತ್ತು ಹೋಗಿದ್ದಿದ್ದು. ಹ್ಮ್. ನನಗೆ ಆಕ್ಚುಲಿ ಒಂದ್ ಸ್ವಲ್ಪ ಭಯ ಆಗೋಯ್ತು. ಏನಪ್ಪಾ ಇದು ಹೀಗಿದೆ ಹ್ಮ್. ಅನ್ನುವಂತ ಒಂದು ಭಯ ಹುಟ್ಕೋತು. ಅವತ್ತು ನಡೆದಿದ್ದು ಬಹಳ ಒಂದು ಬೇಜಾರಿನ ಘಟನೆ. ಹ್ಮ್. ಅದು ಆಗಿದ್ದು ಅವತ್ತಿನ ದಿನ. ಅಲ್ಲಿ ಬಂದಿದ್ದಂತ ಜನ ಯಾರಿದ್ರು ಹ್ಮ್. ಸ್ವಲ್ಪ ಯೋಚನೆ ಮಾಡಿ ಹ್ಮ್. ಅವತ್ತು ಬಿಹೇವ್ ಮಾಡಿದಿದ್ರೆ ಇಷ್ಟೊಂದು ತೊಂದರೆ ಹ್ಮ್. ಆಗ್ತಿರ್ಲಿಲ್ವೇನೋ ಅಂತ ಅನ್ಸುತ್ತೆ. ಹ್ಮ್. ಯಾಕಂದ್ರೆ ಯಾವುದೋ ಒಬ್ಬ ನಟನ್ನ ಹ್ಮ್. ಬ್ಲೇಮ್ ಮಾಡೋದಾಗ್ಲಿ ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ ನ ಬ್ಲೇಮ್ ಮಾಡೋದಾಗ್ಲಿ ಅಥವಾ ಅಲ್ಲಿನ ಸೆಕ್ಯೂರಿಟಿನ ಬ್ಲೇಮ್ ಮಾಡೋದಾಗ್ಲಿ ತಪ್ಪಾಗತ್ತೆ. ಹ್ಮ್. ಯಾಕಂದ್ರೆ ಅವರು ಎಕ್ಸ್ಪೆಕ್ಟ್ ಮಾಡಿರಲ್ಲ ಈ ತರ ಆಗತ್ತೆ, ಹಿಂಗ್ ನಡೆಯತ್ತೆ ಅಂತ ಹೇಳಿ. ಅವತ್ತು ಅಲ್ಲಿ ಬಂದಿದ್ದಂತಹ ಜನ ಒಂದ್ ಸ್ವಲ್ಪ ಯೋಚನೆ ಮಾಡಿ ಬಿಹೇವ್ ಮಾಡಿದಿದ್ರೆ ಈ ತರ ತೊಂದರೆಗಳೇ ಆಗ್ತಾ ಇರ್ಲಿಲ್ಲ. ಆ ಗೇಟನ್ನು ಇದು ಹೊಡೆದಾಕಿ ಅದನ್ನ ಮುರಿದಾಕಿ ಒಳಗಡೆ ನುಗ್ಗಿದ್ದಿದ್ರು. ಹ್ಮ್. ಸೊ ಅದು ಬಹಳ ಒಂದು ತಪ್ಪು ವಿಚಾರ ಅದು ಹ್ಮ್. ನಡೆದಿದ್ದು. ಯಾಕಂದ್ರೆ ಸಿನಿಮಾ ಹಾಲ್ ಕಂಪ್ಲೀಟ್ಲಿ ಫಿಲ್ ಆಗ್ಬಿಟ್ಟಿತ್ತು. ಈ ಓಕೆ. ತರ ನಡೆದ ಮೇಲೆ ಅಲ್ಲಿ ಇಲ್ಲಿ ಬಂದು ಕೆಳಗಡೆ ಕುತ್ಕೊಂಡು ತುಂಬಾ ತೊಂದರೆಗಳು ಕ್ರಿಯೇಟ್ ಹ್ಮ್. ಮಾಡ್ಬಿಟ್ರು. ಎಲ್ಲೋ ಒಂದು ಕಡೆ ಪಾಪ ಈ ತಾಯಿ ಮಗ ಇಬ್ರು ಸಿಕ್ಕಾಕೊಂಡು ಹ್ಮ್. ಅದೊಂದು ಇದಾಗೋಯ್ತು. ಅದು ನಡೆದ ಆದ್ಮೇಲೆ ಹ್ಮ್. ಅಲ್ಲು ಅರ್ಜುನ್ ಸರ್ ಆಗ್ಲಿ ಅಥವಾ ಟೀಮ್ ಆಗ್ಲಿ ಬಹಳಷ್ಟು ಸಪೋರ್ಟ್ ಮಾಡಿದ್ರು ಹ್ಮ್. ಆ ಫ್ಯಾಮಿಲಿನ. ಹೌದು. ಹೌದು, ಯಾವುದೇ ರೀತಿ ಸಪೋರ್ಟ್ ಕೊಟ್ರು ಕೂಡ ಕಳ್ಕೊಂಡಿರೋ ಜೀವ ಮತ್ತೆ ಬರಲ್ಲ. ಹ್ಮ್. ಅದು ನಿಜಾನೇ. ಬಟ್ ಅವ್ರ ಕೈಯಲ್ಲಿ ಬೇರೆ ಮಾಡೋಕ್ಕಾಗುವಂತ ಬೇರೆ ಇದು ಇಲ್ಲ. ಇಲ್ಲ. ಅವ್ರ ಕೈಯಲ್ಲಿ ಏನು ಮಾಡಬಹುದು, ಆ ಸಪೋರ್ಟ್ ಕೊಡಬಹುದು. ಅದನ್ನ ಹ್ಮ್. ಖಂಡಿತವಾಗ್ಲೂ ಅವ್ರು ಮಾಡಿದ್ದಾರೆ. ಅದಾದ್ಮೇಲೆ ಅದೊಂದು ದೊಡ್ಡ ಇಶ್ಯೂ ತರ ಕ್ರಿಯೇಟ್ ಆಗಿ ಪಾಪ ಹ್ಮ್. ಅವ್ರನ್ನ ಜೈಲಿಗೆ ಕರ್ಕೊಂಡು ಹ್ಮ್. ಹೋದ್ರು. ಅಲ್ಲೊಂದ್ ಸ್ವಲ್ಪ ಸೀನ್ಸ್ ಕ್ರಿಯೇಟ್ ಆಯ್ತು. ಹ್ಮ್. ಅದೇ ಯಾರೋ ಒಬ್ರು ಮಾಡಿದ ತಪ್ಪು ಯಾರ ಮೇಲೇನೋ ಬಂದು ಅದು ಯಾರ್ಯಾರಿಗೋ ತೊಂದರೆಗಳಾಯ್ತು. ಅದೊಂದು ಬಹಳ ಬೇಜಾರಿನ ವಿಷಯ. ನೀವ್ ಹೇಳ್ದಾಗೆ ಆ ಸಕ್ಸಸ್ ಬಂದಾಗ ಕೂಡ ಅದನ್ನ ಎಂಜಾಯ್ ಕೂಡ ಹ್ಮ್. ಮಾಡಕ್ಕಾಗಲ್ಲ. ಈ ಹೌದು. ತರ ಒಂದು ಕಹಿ ಘಟನೆ ನಡೆದಿರ್ಬೇಕಾದ್ರೆ ನಾವು ನಮ್ಮ ಪಾಡಿಗೆ ನಾವು ಎಂಜಾಯ್ ಮಾಡ್ಕೊಂಡು ಹೋಗ್ತಿದೀವಿ ಅಂದ್ರೆ ಅದು ತಪ್ಪಾಗೋಗುತ್ತೆ. ಇನ್‌ಫ್ಯಾಕ್ಟ್ ಬೆಂಗಳೂರಲ್ಲಿ ಸಕ್ಸಸ್ ಮೀಟ್ ಮಾಡ್ಬೇಕು ಅಂತ ಹ್ಮ್. ಪ್ಲಾನ್ ಆಗಿತ್ತು. ಆ ಆ ಘಟನೆ ನಡೆದಾದ ಮೇಲೆ ಅದನ್ನೆಲ್ಲ ಕಂಪ್ಲೀಟ್ ಚೇಂಜ್ ಮಾಡ್ಬೇಕಾಗಿ ಹ್ಮ್. ಬಂತು. ಇದು ಸರಿ ಹೋಗಲ್ಲ. ಒಂದು ಜೀವ ಹೋಗಿರ್ಬೇಕಾದ್ರೆ ನಾವು ಹೋಗಿ ಸಕ್ಸಸ್ ಮೀಟ್ ಮಾಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ರೆ ಅದು ತಪ್ಪಾಗತ್ತೆ. ಸೊ ಅದಾದ್ಮೇಲೆ ಕಂಪ್ಲೀಟ್ ಆಗಿ ಅದನ್ನ ಕ್ಯಾನ್ಸಲ್ ಮಾಡ್ಬೇಕಾಗಿ ಬಂತು. ಬೆಂಗಳೂರಿಗೆ ಬರ್ತಾರೆ ಅಂತ ನಾನು ಹ್ಮ್. ಕಾಯ್ತಾ ಇದ್ದೆ ಕಾತರದಿಂದ. ಬಟ್ ಅದು ನಡೀಲೇ ಇಲ್ಲ ಅವತ್ತು. ಅದಾದ್ಮೇಲೆ ಒಂದ್ ಸ್ವಲ್ಪ ಟೀಮ್ ಕೂಡ ಮತ್ತೆ ಆ ಫ್ಯಾಮಿಲಿನ ಸಪೋರ್ಟ್ ಮಾಡ್ಕೊಂಡು ಇವತ್ತಿಗೂ ಕೂಡ ಆ ಫ್ಯಾಮಿಲಿ ಜೊತೆ ಇದ್ದಾರೆ ಅಂತ ತಿಳಿದು ಬಂತು. ಹ್ಮ್. ಹೋಪ್‌ಫುಲಿ ಆ ಫ್ಯಾಮಿಲಿ ಈ ನಡೆದಿರುವಂತಹ ಘಟನೆಯಿಂದ ಹೊರಬಂದು ಹ್ಮ್. ಅವರ ಜೀವನ ಈಗ ಸ್ವಲ್ಪ ಖುಷಿಯಾಗಿ ಮುಂದಕ್ಕೆ ಸಾಗ್ಲಿ ಅಂತ ನಾನು ಕೇಳ್ಕೊತೀನಿ ಅಷ್ಟೇ. ಆಕ್ಚುಲಿ ನಾವು ವೆಯ್ಟ್ ಮಾಡ್ತಿದ್ವಿ. ಬಿಕಾಸ್ ಯಾಕಂತಂದ್ರೆ ಒಂದು ಪ್ರೆಸ್ ಮೀಟ್ ಆದ್ರೂ ಬೆಂಗಳೂರಲ್ಲಿ ವೆಯ್ಟ್ ಮಾಡೇ ಮಾಡ್ತಾರೆ. ಹೌದು, ಸೊ ಹೌದು, ಕನ್ನಡದ ನಟರು ನೀವಾಗಿರ್ಬೋದು, ಡಾಲಿ ಅವರಾಗಿರ್ಬೋದು, ರಶ್ಮಿಕಾ ಅವರಾಗಿರ್ಬೋದು, ಇನ್ನೂ ಒಂದಷ್ಟು ಜನ ಆ ಹೌದು. ಒಂದು ಟೀಮಲ್ಲಿ ಟೆಕ್ನಿಷಿಯನ್ಸ್ ಕೂಡ ಕನ್ನಡದವರಾಗಿರೋದ್ರಿಂದ ಬರ್ತಾರೆ. ನಮಗೂ ಒಂದಷ್ಟು ಹೆಮ್ಮೆ ಇರುತ್ತೆ ಬಿಕಾಸ್ ಪರಭಾಷೆಗಳಲ್ಲಿ ಮಿಂಚ್ತಿದ್ದಾರೆ ಅಂತ. ನಿಜ. ಬಟ್ ಅದಾದ್ಮೇಲೆ ಪ್ರೆಸ್ ಮೀಟು ಕ್ಯಾನ್ಸಲ್ ಆಯ್ತು, ಸಕ್ಸಸ್ ಮೀಟು ಕ್ಯಾನ್ಸಲ್ ಆಯ್ತು. ಇಲ್ಲಿ ಕೂಡ ಒಂದಷ್ಟು ಮಿಡ್ ನೈಟ್ ಶೋಗಳಿಗೂ ಸಹ ಒಂದು ಪ್ರದರ್ಶನ ಮಾಡಬಾರ್ದು ಅನ್ನುವಂಥದ್ದು ಬರುತ್ತೆ. ಹೌದು. ಸೊ ಆ ಒಂದು ವಿಚಾರಗಳೇನೋ ನಿಮ್ಗೆ ಗೊತ್ತಿತ್ತಾ? ಈ ತರ ಮಿಡ್ ನೈಟ್ ಎಲ್ಲಾನು ಈ ತರ ಪ್ರದರ್ಶನಗಳನ್ನ ಮಾಡಬಾರ್ದು, ಮಿಡ್ ನೈಟ್ ಶೋಸ್ ಎಲ್ಲ ಕ್ಯಾನ್ಸಲ್ ಆಯ್ತು, ಮಾರ್ನಿಂಗ್ ಶೋಸ್ ಮಾತ್ರ ಮಾಡಬೇಕು ಅಂತಂದ್ರೆ? ಅದಾದ್ಮೇಲೆ ಎಲ್ಲಾ ಕಡೆನೂ ಅದೊಂದು ಹ್ಮ್. ವಿಷಯ ಆಗೋಯ್ತು. ಬರೀ ಪುಷ್ಪ ಅಂತಲ್ಲ, ಯಾವುದೇ ಸಿನಿಮಾ ಕೂಡ ಹೌದು. ಮಿಡ್‌ನೈಟ್ ಶೋಸ್ ಮಾಡಬಾರ್ದು ಅಂತ ಒಂದು ಹ್ಮ್. ವಿಷಯ ಹೊರಬಂತು. ಅದಾದ್ಮೇಲೆ ಫಿಲ್ಮ್ ಇಂಡಸ್ಟ್ರಿಯವರು ಬರೀ ಕನ್ನಡ ಅಂತಲ್ಲ, ತೆಲುಗು ಅಂತಲ್ಲ, ಎಲ್ಲಾ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿಯವರು ಅದ್ರ ಬಗ್ಗೆ ಏನ್ ಯೋಚನೆ ಮಾಡಿದ್ದಾರೆ ಅಥವಾ ಅದ್ರ ಬಗ್ಗೆ ಏನ್ ನಿರ್ಧಾರ ತಗೊಂಡಿದ್ದಾರೆ ಅನ್ನೋದು ಇನ್ನೂ ನನಗೂ ಐಡಿಯಾ ಇಲ್ಲ ಏನಾಗಿದೆ ಅಂತ ಹೇಳಿ. ಹೋಪ್‌ಫುಲಿ ಅವ್ರು ತಗೊಳ್ಳೋಂಥ ನಿರ್ಧಾರಗಳೇನಿರುತ್ತೆ ಅದು ಎಲ್ಲರ ಒಳ್ಳೇದಕ್ಕೆ ಆಗಿರುತ್ತೆ ಅಂತ ನಾನು ಕೂಡ ಭಾವಿಸ್ತೀನಿ.
ಓಕೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.